ಸಿನಿ ಟೈಮ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ರಕ್ಷಾ. ಇವತ್ತು 5D ಸಿನಿಮಾ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಅಫ್ಕೋರ್ಸ್ ಒಂದು ಕ್ರೈಮ್ ಜಾನರ್ನ ಸಿನಿಮಾ ಇದೆ. ಫೆಬ್ರವರಿ 16ನೇ ತಾರೀಕು ರಿಲೀಸ್ ಆಗ್ತಿದೆ. ಸೊ ಕನ್ನಡದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾಗಳಲ್ಲಿ 5D ಸಿನಿಮಾ ಕೂಡ ಒಂದು. ಈ ಸಿನಿಮಾದಲ್ಲಿ ಖಡಕ್ ವಿಲನ್ ಪಾತ್ರ ಮಾಡಿರುವಂತಹ ಪ್ರಸನ್ನ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಪ್ರಸನ್ನ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಹೇಗಿದ್ದೀರಿ? ಆರಾಮ, ನೀವು? ನಾನು ಚೆನ್ನಾಗಿದ್ದೀನಿ. ಸೊ ಖಡಕ್ ವಿಲನ್ ಪಾತ್ರ, ಮೇನ್ ವಿಲನ್ ನೀವೇ ಈ ಸಿನಿಮಾದಲ್ಲಿ. ಎಸ್ ನಾರಾಯಣ್ ಸರ್ ಜೊತೆ ಕೆಲಸ ಮಾಡಿದ್ದ ಅನುಭವ, ಜೊತೆಗೆ ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ಮೊದಲನೇದಾಗಿ ನಮ್ಮ 5D ಚಿತ್ರದ ಬಗ್ಗೆ ಹೇಳೋಕ್ಕಿಂತ ಮೊದಲು ಡೈರೆಕ್ಟರ್ ಎಸ್ ನಾರಾಯಣ್ ಸರ್ ಬಗ್ಗೆ ಹೇಳಲೇಬೇಕು. ಚಿಕ್ಕ ವಯಸ್ಸಿಂದ ಅವ್ರ ಸಿನಿಮಾನ ನಾವೆಲ್ಲರೂ ನೋಡ್ಕೊಂಡು ಬಂದಂಥವ್ರು. ಅಂಥದ್ರಲ್ಲಿ ಅವ್ರ 50ನೇ ಸಿನಿಮಾದಲ್ಲಿ ನಾನೊಂದು ಮೇಜರ್ ಪಾತ್ರ ಮಾಡ್ತಿದ್ದೀನಿ ಅಂದರೆ ಎಲ್ಲೋ ತಾಯಿ ತಂದೆ ಆಶೀರ್ವಾದ, ನಾನು ನಂಬಿರೋ ದೇವರ ಆಶೀರ್ವಾದ, ಮೇಲಾಗಿ ಎಸ್ ನಾರಾಯಣ್ ಸರ್ ಅವರ ಆಶೀರ್ವಾದ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ತುಂಬ ಚೆನ್ನಾಗಿದೆ ನನ್ನ ಪಾತ್ರ ಬಂದು. ನನ್ನ ಪಾತ್ರದ ಹೆಸರು ಬಂದು ಆದಿಶೇಷ ಅಂತೇಳಿ. ಹಾಗೆ ಹೆಸರೇ ಎಷ್ಟು ಚೆನ್ನಾಗಿದೆ, ಆದಿಶೇಷ. ಇನ್ನು ಆದಿತ್ಯ ಅವರು ಇದರಲ್ಲಿ ಕಾಣಿಸ್ಕೊಂಡಿರುವಂತದ್ದು ಹೀರೋ ಆಗಿ ಆದಿತ್ಯ ಪ್ರಭುದೇವ್ ಅವರು ಇದ್ದಾರೆ. ಸೊ ಈ ಒಂದು ಟೀಮ್ ಜೊತೆ ಕೆಲಸ ಮಾಡಿದ್ ಹೇಗಿತ್ತು? ಹೌದು, ಆದಿತ್ಯ ಸರ್ ಅವ್ರದ್ದು 25ನೇ ಸಿನಿಮಾ. ನಾನು ಅವ್ರ ದೊಡ್ಡ ಫ್ಯಾನು. ಡೆಡ್ಲಿ ಸೋಮ ಆಗಿರ್ಬೋದು, ಎದೆಗಾರಿಕೆ ಆಗಿರ್ಬೋದು, ತುಂಬ ಸಿನಿಮಾಗಳನ್ನು ನಾನು ಇಷ್ಟಪಟ್ಟು 2-3 ಬಾರಿ ನೋಡಿದ್ದೀನಿ. ತುಂಬ ಸಪೋರ್ಟ್ ಮಾಡ್ತಾಯಿದ್ರು, ತುಂಬ ಹೇಳ್ಕೊಡ್ತಾಯಿದ್ರು ಅವ್ರ ಎಕ್ಸ್ಪೀರಿಯೆನ್ಸನ್ನು. ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅವ್ರ ಜೊತೆ ವರ್ಕ್ ಮಾಡಿರೋದು. ಇನ್ನು ಎಲ್ಲೆಲ್ಲಿ ಶೂಟಿಂಗ್ ನಡೆದಿದೆ, ಆಮೇಲೆ ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ಎಷ್ಟು ವೈಲೆಂಟ್ ಆಗಿದೆ ನಿಮ್ಮ ಪಾತ್ರ ಈ ಸಿನಿಮಾದಲ್ಲಿ? ಅದೇ ನನ್ನ ಪಾತ್ರದ ಬಗ್ಗೆ ಹೇಳೋದಿದೆ. ಅದೇ ಪಾತ್ರದ ಹೆಸರು ಬಂದು ಆದಿಶೇಷ ಅಂತೇಳಿ. ನಾನು ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇರುವಂಥ ಒಬ್ಬ ವ್ಯಕ್ತಿ. ಅವ್ನು ಏನು ಮಾಡ್ತಾನಂತ ಸಿನಿಮಾದಲ್ಲಿ ನೋಡಬೇಕು. ಶೂಟಿಂಗ್ ಬೆಂಗಳೂರು, ಮೈಸೂರು, ಇಲ್ಲಿ ನೆಲಮಂಗಲ ಆ ಕಡೆ ಎಲ್ಲ ಸರೌಂಡಿಂಗ್ಸಲ್ಲಿ ಮಾಡಿರೋದು. ಹೆಚ್ಚಾಗಿ ಬೆಂಗಳೂರಲ್ಲೇ ಶೂಟಿಂಗ್ ಮಾಡಿದ್ದು. ಓಕೆ. ಸೊ ಈಗ ನಾವು ಪೋಸ್ಟರ್ ನೋಡಿದಾಗ ನಾನು ಆದಿತ್ಯ ಅವ್ರಿಗೂ ಇದೇ ಪ್ರಶ್ನೆ ಕೇಳಿದೆ. ಪೋಸ್ಟರಲ್ಲಿ ರಕ್ತದ ಕಲೆ ಇದೆ, ಹ್ಯಾಂಡ್ ಪ್ರಿಂಟ್ ಇದೆ, ಆಮೇಲೆ ಅವ್ರು ಕತ್ತಿ ಹಿಡ್ಕೊಂಡು ಬರೋವಂಥದ್ದಾಗಿರ್ಬೋದು. ಸೊ ಒಂದು ಮರ್ಡರ್ ಮಿಸ್ಟ್ರಿ ಅಂತ ನಮ್ಗನ್ಸುತ್ತೆ. ಸೊ ಎಷ್ಟು ಕೊಲೆಗಳು ನಡೆಯುತ್ತೆ, ಏನು ಎತ್ತ, ನೀವೆಷ್ಟು ಮರ್ಡರ್ ಮಾಡ್ತೀರಾ? ಎಷ್ಟು ಕೊಲೆಗಳು ನಡೆಯುತ್ತೆ ಅದೆಲ್ಲ ಸಿನಿಮಾದಲ್ಲೇ ನೋಡಬೇಕು. ಒಂದು ರಾ ಸಬ್ಜೆಕ್ಟ್. ಎಸ್ ನಾರಾಯಣ್ ಸರ್ ಇಲ್ಲಿವರೆಗೂ ಅವ್ರು ಮಾಡಿರೋಂಥ ಪ್ರತಿಯೊಂದು ಸಿನಿಮಾನು ಜಾನರು ಒಂದಕ್ಕೊಂದು ಡಿಫ್ರೆಂಟ್ ಆದಂಥ ಸಿನಿಮಾಗಳು. ಒಂದು ಟೈಮಲ್ಲಿ ಹೇಗಿತ್ತಂದರೆ ನಮಗೆಲ್ಲರಿಗೂ ಗೊತ್ತಿದೆ, ಅದು ವಿಷ್ಣುವರ್ಧನ್ ಸರ್ ಅಂದರೆ ಎಸ್ ನಾರಾಯಣ್ ಸರ್, ಎಸ್ ನಾರಾಯಣ್ ಸರ್ ಅಂದರೆ ವಿಷ್ಣುವರ್ಧನ್ ಸರ್, ಆ ಥರ ಇತ್ತು. ಜಮೀನ್ದಾರು, ಸಿಂಹಾದ್ರಿ ಸಿನಿಮಾ, ಅದು ಅಲ್ಲದೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರ ಕೊನೆ ಚಿತ್ರ ಶಬ್ದವೇದಿಯನ್ನು ಕೂಡ ಸರ್ ಡೈರೆಕ್ಷನ್ ಮಾಡಿದ್ರು. ಇದೊಂದು ಅವ್ರದ್ದು ಜಾನರ್, ಈ ಥರ ಎಕ್ಸ್ಪೆಕ್ಟೇಷನ್ಸ್ ಮಾಡದಿರುವಂಥ ಜಾನರಲ್ಲಿ ಮಾಡಿದಂಥ ಸಿನಿಮಾ 5D ತುಂಬ ವಿಭಿನ್ನವಾಗಿದೆ. ಓಕೆ. ಇನ್ನು ವೇದ, ಬಜರಂಗಿ ಅಂತ ಸಿನಿಮಾಗಳಲ್ಲಿ ದೊಡ್ಡ ದೊಡ್ಡ ಬ್ಯಾನರಲ್ಲಿ ನೀವು ಕೆಲಸ ಮಾಡಿದ್ದೀರಿ. ಈ ತಂಡದ ಜೊತೆ ಕೆಲಸ ಮಾಡಿದ್ದು ಹೇಗಿತ್ತು? ಮೇಡಮ್, ಪ್ರತಿಯೊಂದು ಸಿನಿಮಾ, ಪ್ರತಿಯೊಂದು ಬ್ಯಾನರ್ ಕೂಡ ನಮಗೆ ಎಕ್ಸ್ಪೀರಿಯನ್ಸ್ ಕೊಡ್ತಾ ಹೋಗ್ತದೆ. ಅಲ್ಲಿ ಶಿವಣ್ಣ ಸರ್ ಇದ್ದರು, ಪುನೀತ್ ರಾಜ್ಕುಮಾರ್ ಸರ್ ಜೊತೆ ಮಾಡುವಂಥ ಅವಕಾಶ ಸಿಕ್ತು. ಎಸ್ ನಾರಾಯಣ್ ಸರ್ ಜೊತೆ ತುಂಬ ಕಲ್ತಿದ್ದೀನಿ, ಕಲಿತಾ ಇದ್ದೀನಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸು. ಇನ್ನು ಕಲಿಯೋದು ತುಂಬ ಇದೆ. 100ರಲ್ಲಿ ಬರೀ 1% ಮಾಡಿದ್ದೀನಿ ಅಷ್ಟೇ. ನಾನು ಇನ್ನು 99 ಮಾಡ್ಲಿಕ್ಕೆ ಆಗದಿದ್ರು ಅಟ್ಲೀಸ್ಟ್ ಒಂದು 70-80% ಆದರೂ ರೀಚ್ ಮಾಡಬೇಕು. ಓಕೆ ಪ್ರಸನ್ನ ಅವರೇ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಎಲ್ಲೋ ನಮಸ್ಕಾರ. ಇದೇ ಫೆಬ್ರವರಿ 16ನೇ ತಾರೀಕೆ ನಮ್ಮೆಲ್ಲರ ಪ್ರೀತಿಯ ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಸರ್ ಅವರ 50ನೇ ಚಿತ್ರ ಡೆಡ್ಲಿ ಸೋಮ ಆದಿತ್ಯ ಸರ್ ಅವರ 25ನೇ ಚಿತ್ರ 5D ರಿಲೀಸ್ ಆಗ್ತಿದೆ. ತಾವೆಲ್ಲರೂ ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ನೋಡಿ ನಮ್ಮ ಚಿತ್ರನ ಹರಿಸಿ ಆಶೀರ್ವಾದಿಸಬೇಕಾಗಿ ಕೇಳ್ಕೊತೀನಿ. ಥ್ಯಾಂಕ್ ಯು.